ಬೆಂಗಳೂರಿನಲ್ಲಿ ಮತ್ತೊಂದು ಮದುವೆ ಮುರಿದು ಬಿದ್ದಿದೆ. ವಧುವಿಗೆ ತಾಳಿ ಕಟ್ಟಬೇಕಿದ್ದವರ ಕಲ್ಯಾಣ ಮಂಟಪದಿಂದ ಪರಾರಿಯಾದ ಘಟನೆ ಇಂದು ನಡೆದಿದೆ. ಮಂಜುನಾಥ್ ಪರಾರಿಯಾದವರ. ವೆಂಕಟೇಶ್ವರ ನಗರದ ನಿವಾಸಿ ಕಾವ್ಯ ಜತೆ ಮಂಜುನಾಥ್ ವಿವಾಹ ಇವತ್ತು ನಿಗದಿಯಾಗಿತ್ತು. ಮಾಗಡಿ ರಸ್ತೆಯ ಪುಷ್ಪಾ ಬೈರೇಗೌಡ ಕಲ್ಯಾಣ ಮಂಟಪದಲ್ಲಿ ನಿನ್ನೆಯೇ ರಿಸೆಪ್ಷನ್ ಕೂಡ ನಡೆದಿತ್ತು. ಆದರೆ ಇವತ್ತು ಬೆಳಗ್ಗೆ 8 ಗಂಟೆಗೆ ಹೊಸ ಚಪ್ಪಲಿ ತರುವುದಾಗಿ ಬೈಕ್ ತೆಗೆದುಕೊಂಡು ಹೋದ ಮಂಜುನಾಥ್ ಎಷ್ಟು ಹೊತ್ತಾದರೂ ವಾಪಸ್ ಬರಲೇ ಇಲ್ಲ. ವರನಿಗಾಗಿ ಕಾದು ವಧುವಿನ ಪೋಷಕರು ಸುಸ್ತಾದರೆ ಸಂಬಂಧಿಕರು ಛತ್ರದಿಂದ ಜಾಗ ಖಾಲಿ ಮಾಡಿದರು. ಅಕ್ಟೋಬರ್ 30ಕ್ಕೆ ಎಂಗೇಜ್ಮೆಂಟ್ ಕಾವ್ಯ ಮಂಜುನಾಥ್ ಎಂಗೇಜ್ಮೆಂಟ್ ನಡೆದಿತ್ತು. ಮದುವೆಗೆ ಇಬ್ಬರ ಅನುಮತಿಯೂ ಇತ್ತು ಎನ್ನಲಾಗಿದೆ. ಮದುವೆಗಾಗಿ ಮಂಜುನಾಥ್ಗೆ ಚಿನ್ನಾಭರಣ ಬಟ್ಟೆ ನೀಡಲಾಗಿತ್ತು ಎನ್ನಲಾಗಿದೆ. ಈ ಹುಡುಗನ ಪೋಷಕರು ಮದುವೆ ಮಂಟಪದ ಬಳಿ ಇದ್ದಾರೆ. ಬನ್ನಿ ಅವರು ಏನು ಹೇಳ್ತಾರೆ ಕೇಳೋಣ. ನಮ್ಮ ಪ್ರತಿನಿಧಿ ರವಿ ಇದ್ದಾರೆ ಅಲ್ಲಿ. ರವಿ, ಏನು ಹೇಳ್ತಾರೆ ಮದುವೆ ಒಂದು ಹುಡುಗನ ಪೋಷಕರು, ಯಾಕೆ ಈ ರೀತಿ ಕಾರಣ ಆಯಿತು? ಗುರುಪ್ರಸಾದ್, ಏನಂದ್ರೆ ಬೆಳಗ್ಗೆ ಏನು ಮದುವೆ ಅರ್ಧಕ್ಕೆ ನಿಂತೋಗಿತ್ತು. ಇದು ಸಂಪೂರ್ಣವಾಗಿ ಮುಂದುವರೆದ ಮದುವೆ ಸಂಪೂರ್ಣವಾಗುವ ಲಕ್ಷಣ ಎಲ್ಲ ಕಾಣಿಸ್ತದೆ. ಯಾಕಂದ್ರೆ ಏನು ಕಾವ್ಯನ ಮಂಜುನಾಥ್ ಅನ್ನೋ ಒಬ್ಬ ಹುಡುಗ ಬಿಟ್ಟು ಪರಾರಿಯಾಗಿದ್ದ. ಆ ಕಾವ್ಯಗೆ ಹೊಸ ಬಾಳು ಕೊಡೋಕೆ ಮತ್ತೊಬ್ಬ ಹುಡುಗ ಶ್ರೀಕಾಂತ್ ಗೌಡ ಅನ್ನೋ ಮುಂದೆ ಬಂದಾನೆ. ಈತ ಬಸವ ಆಶ್ರಮದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಏನಂದ್ರೆ ಅವರು ಏನೋ ಬೆಳಿಗ್ಗೆ ಸುಮಾರು 11 ಗಂಟೆಗೆ ಸುದ್ದಿ ಪ್ರಸಾರ ಆಯಿತು ಎಲ್ಲ ವಾಹಿನಿಗಳಲ್ಲಿ. ಆ ಸುದ್ದಿಯನ್ನು ನೋಡಿ ಆಘಾತಗೊಂಡ ಕೆಲವರು ಅಂದ್ರೆ ಶ್ರೀಕಾಂತ್ ಗೌಡ ಪೋಷಕರು ಅವರು ಮದುವೆಗೆ ಸಮ್ಮತಿ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ನೇರವಾಗಿ ಅವರ ಪೋಷಕರೇ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಹೇಳಿ ಅಮ್ಮ, ನಿಮ್ಗೆ ಏನನ್ಸ್ತಾ ಇದೆ ಈಗ ಸದ್ಯ ಕೊಟ್ಟು? ನಮಗೆ ಒಂದು ಹುಡುಗಿಗೆ ಬಾಳ್ ಕೊಡುತ್ತಾ ಇದೀವಲ್ಲ ಅಂತ ಸಂತೋಷ ಆಗ್ತಾ ಇದೆ. ನಮ್ಮ ಮಗನಿಗೆ ಒಪ್ಸಿದ್ದೀವಿ. ಆಯ್ತಪ್ಪ, ಒಳ್ಳೇದಾಗುತ್ತೆ. ನಿನಗೂ ಕನ್ಯಾ ನೋಡ್ತಾ ಇದ್ವಲ್ಲ, ಒಪ್ಕೊಂಡ್ಬಿಡು. ಇದೇ ಒಳ್ಳೆ ಕೆಲಸ. ನಮಗೆ ಬೇರೆ ಕನ್ಯಾ ನೋಡಿ ವರದಕ್ಷಿಣೆ ತಗೊಳ್ಳೋದು ಅದಕ್ಕಿಂತ ಇದೇ ಒಳ್ಳೇದು, ಒಳ್ಳೆ ಕೆಲಸ ಆಗುತ್ತೆ ಅಂತ ನಾವು ಮಗನಿಗೆ ಹೇಳಿದ್ವಿ. ಯಾವತ್ತರ ನಿರೀಕ್ಷೆ ಮಾಡಿದ್ರೆ? ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮಗನ ಮದುವೆ ಆಗುತ್ತೆ ಅಂತ. ಇಲ್ಲ, ನಿರೀಕ್ಷೆ ಮಾಡಿರ್ಲಿಲ್ಲ. ನಾವು ಅನಿರೀಕ್ಷಿತವಾಗಿ ಬಂದಿದ್ದು. ಫೋನ್ ಬಂತು, ಆಶ್ರಮದಿಂದ ಫೋನ್ ಬಂತು, ಹೀಗೆ ಒಂದು ಹುಡುಗಿಗೆ ಬಾಳ್ ಕೊಡಬೇಕು, ಈ ಥರ ನಿಂತು ಹೋಗ್ತಾ ಇದೆ, ಹುಡುಗಿ ಬಾಳ್ ಹಾಳಾಗ್ತಾ ಇದೆ, ಒಳ್ಳೇದಾಗುತ್ತೆ, ಒಪ್ಕೊಡ್ರಿ ಅಂತ ಆಶ್ರಮದಿಂದ ಮಾತಾಜಿ ಆಮೇಲೆ ಶ್ರೀಕಂಠಪ್ಪ ಅವರು ಹೇಳಿದರು. ಆಯಿತು ಅಪ್ಪರೇ ಒಪ್ಕೊಡ್ತೀವಿ ಅಂತ ಒಪ್ಕೊಂಡ್ವಿ. ಓಕೆ, ಈಗ ಹುಡುಗನ ತಂದೆ ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ನಿಮ್ಗೆ ಇಂಥ ಒಂದು ಅನಿರೀಕ್ಷಿತ ಬೆಳವಣಿಗೆ ಆಗುತ್ತೆ ಅಂತ ಖಂಡಿತ ಯಾರು ಊಹೆ ಮಾಡಿಲ್ಲ. ಯಾಕಂದ್ರೆ ಇದೊಂದು ದೊಡ್ಡ ಕೆಲಸ. ಯಾಕಂದ್ರೆ ಇಂಥ ಒಂದು ಕೆಲಸಕ್ಕೆ ತಾವು ಮುಂದೆ ಬಂದಿರೋದು ತಮ್ಮ ಕುಟುಂಬಕ್ಕೆ ಏನಿಸುತ್ತೆ, ಮತ್ತೆ ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರ ಜೊತೆ ಯಾರು ಚರ್ಚೆ ಮಾಡ್ತಾರೆ? ನಾವು ಬಸವ ಧರ್ಮದವರು, ಹಿಂಗಾಗಿ ನಾವು ಯಾರಿಗೆ ಏನು ಹೇಳಿಲ್ಲ ಕೇಳಿಲ್ಲ ರೀ. ಮಾತಾಜಿ ಅವರು ಮತ್ತು ಶ್ರೀಕಂಠಪ್ಪ ಅವರು ಹೇಳಿದರು, ಹಿಂಗಾಗಿದೆ, ಒಂದು ಮದುವೆ ನಿಂತೋಗಿದೆ, ಪಾಪ ಅನ್ಯಾಯ ಆಗಿದೆ, ಒಂದು ಹುಡುಗಿಗೆ ಭಾಳ ಕೊಡಬೇಕು. ಹೆಂಗೋ ನಾವು ಕನ್ಯಾ ನೋಡ್ತಾ ಇದ್ದೀವಿ ಹೊರಗಡೆ, ಅವ್ರಿಗೆ ಹೇಳಿದ್ದೀವಿ ಹಿಂಗಾಗಿದೆ ಅಂತ ಹೇಳಿದ ಕೂಡಲೇ ಅಂದ್ರೆ ನಮ್ಮ ಹುಡುಗನ ಕೇಳಿದ್ವಿ ಫೋನ್ ಮಾಡಿ. ಅವನು ಅವ್ರ ಮೇಲೆ ಹೇಳಿದ, ಒಪ್ಪಿಗೆ ಕೊಟ್ಟ. ಮತ್ತು ಅವು ಒಪ್ಪಿದ ಮೇಲೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. ಸರ್, ಈ ಮದುವೆಗೆ ಯಾಕಂದ್ರೆ ನೀವು ಅರ್ಧಂಬರ್ಧ ನಿಂತಿರೋ ಮದುವೆಗೆ ಒಂದು ಜೀವನ ಕೊಡ್ತಾ ಇದ್ದೀರಾ, ಇದು ಸಾಕಷ್ಟು ಒಳ್ಳೆ ಕೆಲಸ. ಇದಕ್ಕೆ ಪ್ರೇರಣೆ ಯಾರು, ಮತ್ತೆ ನಿಮಗೆ ಯಾವ ರೀತಿ ಅನಿಸುತ್ತೆ ಸರ್ ಮದುವೆ ಮಾಡೋದಕ್ಕೆ? ಇದಕ್ಕೆಲ್ಲ ಪ್ರೇರಣೆ ಅಂದ್ರೆ ನಮ್ಮ ಬಸವಣ್ಣವರ ಪ್ರೇರಣೆ ನಮಗೆ. ಯಾಕಂದ್ರೆ ಬಸವ ತತ್ವ ಹಿಡ್ಕೊಂಡೇ ನಾವು ಜೀವನ ಮಾಡೋದು, ಅವರೇ ಪ್ರೇರಣೆ ಅಂದಂಗೆ. ಒಂದು ಕಲ್ಯಾಣ ಕೆಲಸ ಅಂದಾಗೆ ಒಪ್ಕೋಬೇಕಾಯ್ತು ನಾವು. ಸರ್, ಒಬ್ಬ ಮನೆಯಲ್ಲಿ ಮದುವೆ ಜೊತೆಗೆ ಅಂದ್ರೆ ನಮಗೆ ಒಬ್ಬನೇ ಮಗ ಕೂಡ, ಅದು ಶ್ರೀಕಾಂತ್ ಗೌಡ. ಅವ್ನ ಮದುವೆ ಆ ರೀತಿ ಮಾಡಬೇಕು, ಈ ರೀತಿ ಮಾಡ್ಕೊಂಡು ಸಾಕಷ್ಟು ಊಹೆಗಳು ತಮ್ಮ ಮನಸ್ಸಲ್ಲಿರ್ತವೆ. ಈಗ ದಿಢೀರಾಗಿ ಬಂದಿರೋದು ಒಂದು ರೀತಿ ಆಶ್ಚರ್ಯ. ಮತ್ತೆ ಇದಕ್ಕೆ ನಿಮ್ಮ ಕುಟುಂಬದ ಸದಸ್ಯರ ಒಪ್ಪಿಗೆ ಇದೆಯಾ? ಎಲ್ಲರದು ಒಪ್ಪಿಗೆ ಇದೆ ರೀ. ಏನೊಂದು ಕಲ್ಯಾಣ ಕೆಲಸ ಅಂದಾಗ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಇದೊಂಥರ ನಮಗೊಂಥರ ಸಂತೋಷನೇ. ಯಾಕಂದ್ರೆ ಕಲ್ಯಾಣ ಕೆಲಸ ಅಂದಾಗ ಸಂತೋಷ ಆಗ್ತದೆ ನಮಗೂ. ನಮ್ಮ ಮಗಳಿಗೆ ಹೇಳಿದ್ವಿ, ಅವರು ಒಪ್ಪಿಗೆ ಕೊಟ್ಟರು. ನಮ್ಮ ಮಗಗೆ ಕೇಳಿದ್ವಿ, ಅವನು ಒಪ್ಪಿಗೆ ಕೊಟ್ಟ. ಮತ್ತು ಹಿಂಗಾಗಿ ಎಲ್ಲರೂ ಒಪ್ಪಿದ ಮೇಲೆ ಇದೊಂದು ಒಳ್ಳೆ ಕೆಲಸ ಯಾಕೆ ಆಗೋದು? ನಾವೆಲ್ಲ ಬೇರೆ ಇತ್ತು ನಿರೀಕ್ಷಕರೇ, ಇದು ಅನಿವಾರ್ಯ ಆಗಿ ಬಂತಿದ್ದು. ಅದಕ್ಕೆ ಒಂದು ಕಲ್ಯಾಣ ಕೆಲಸ, ದೇವರು ಮೆಚ್ಚುವಂಥ ಕೆಲಸ ಅಂತೇಳಿ ಒಪ್ಪಿಗೆ ಕೊಟ್ಟಿದ್ದೇವೆ. ಸರ್, ಈಗ ಒಂದು ಸಣ್ಣ ಮಾಹಿತಿ ಬರ್ತಾ ಇದೆ. ಏನಂದ್ರೆ ಈ ಮದುವೆ ಸಂಪ್ರದಾಯ ಯಾವ ರೀತಿ ಬಸವಣ್ಣ ತತ್ವವನ್ನು ಆಧರಿಸಿ. ಯಾಕಂದ್ರೆ ಸಾಮಾನ್ಯವಾಗಿ ಶ್ಲೋಕಗಳನ್ನ ಹೇಳುವ ಮೂಲಕ ಕೆಲವು ಕಡೆ ಮದುವೆ ಆಗ್ತದೆ. ಆದರೆ ಇಲ್ಲಿ ಈ ಒಂದು ಮದುವೆ ಅಂದ್ರೆ ಬಸವನ ವಚನಗಳನ್ನು ಹೇಳುವ ಮೂಲಕ ಮದುವೆ ಆಗ್ತಿದೆ. ಅಂದ್ರೆ ಇದು ಮದುವೆ ಯಾವ ರೀತಿ ಮಾಡ್ತಾರೆ, ಮತ್ತೆ ಈ ಬಸವನ ವಚನಗಳ ಮೂಲಕವೇ ತಾವು ಮದುವೆ ಮಾಡಕ್ಕೆ ರೆಡಿ ಇದ್ದೀರಾ? ಬಸವ ವಚನ ಮಾಂಗಲ್ಯ ಅಂತಾರೆ ಅದಕ್ಕೆ, ವಚನ ಮಾಂಗಲ್ಯ ಅಂತೇಳಿ. ಅದೇ ರೀತಿನೇ ನಾವು ಈಗ ನಮ್ಮ ಮಗಳದಾದ್ರೂ ವಚನ ಮಾಂಗಲ್ಯದಲ್ಲೇ ಮದುವೆ ಮಾಡಿದ್ದೀವಿ. ಈಗ ಇದನ್ನು ಅದೇ ರೀತಿನೇ ಮದುವೆ ಮಾಡುತ್ತೇವೆ, ಮಾಡೋ ವಿಚಾರ ನಮ್ಮದು.
ಏನು ಅಕ್ಷತೆ ಕೊಡೋದಿಲ್ಲ, ಹೂ ಕೊಡ್ತಾರೆ ಇಲ್ಲಿ ವಚನ ಮಾಂಗಲ್ಯ ಅಂದರೆ. ಅವು ಗುರು ಹಿರಿಯರು ಇರ್ತಾರೆ, ಅವರೆಲ್ಲ ಏನು ಮಂತ್ರ ಇವನ್ನ ಏನು ಹೇಳ್ತಾರೆ, ಮಾತಾಜಿ ಅವರು ಇರ್ತಾರೆ, ಶ್ರೀಕಂಠಪ್ಪ ಅವರು ಇರ್ತಾರೆ, ಅವರು ಸೇರಿಕೊಂಡು ವಚನ ಮಾಂಗಲ್ಯ ಅನ್ನೋ ಥರನೇ ಮಾಡ್ತಾರೆ ಇಲ್ಲಿ ಲಗ್ನ. ಒಂದು ರೀತಿ ವಿಭಿನ್ನವಾಗಿದೆ ಮದುವೆ, ಮತ್ತೆ ಜನ ಮೆಚ್ಚುವ ಮದುವೆ. ಓಕೆ, ಖಂಡಿತಕ್ಕೂ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ರೆ. ಅಮ್ಮ, ಇವಾಗ ನೀವು ಹೇಳಿ, ತಮ್ಮ ಸೊಸೆ ಯಾಕಂದ್ರೆ ಅನಿರೀಕ್ಷಿತವಾಗಿ ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ತಮಗೇನು ಶಾಕು ಅಥವಾ ಆಘಾತ ಏನು ಉಂಟಾಗಿಲ್ಲ? ಏನು ಶಾಖ ಏನಿಲ್ಲ ನಮಗೆ. ಇದು ಬಯಸದೆ ಬಂದದ್ದು ಪ್ರಸಾದ, ಲಿಂಗ ಪ್ರಸಾದ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಲಿಂಗ ಪ್ರಸಾದ ಅಂತ ತಿಳ್ಕೊಂಡಿದ್ದೀವಿ. ಖುಷಿಯಾಗಿದೆ ನಮಗೆ. ನಮ್ಮ ಶಾಕಿದ್ದು ಏನಿಲ್ಲ. ಮುಂದೆ ಯಾವತ್ತಾದರೂ ಇಂಥ ಒಂದು ಪ್ರಸಂಗಗಳು ಸಂಬಂಧಪಟ್ಟಾಗೆ ಈ ಮದುವೆ ಏನು ಕಾವ್ಯ ಇದ್ದಾಳೆ, ಇವನ್ನ ತಾವು ಯಾವ ರೀತಿ ನೋಡ್ಕೊಳಕ್ಕೆ ಇಷ್ಟಪಡ್ತೀವಿ? ಒಳ್ಳೆ ರೀತಿಯಿಂದ ನೋಡ್ಕೋತೀವಿ. ನಮ್ಗೆ ಬೇರೆ ಯಾರು ಇಲ್ಲ.